ಮೊಳಕಾಲ್ಮೂರು ಪಟ್ಟಣದ ಸುತ್ತಮುತ್ತ ಹೆಚ್ಚಾದ ಸರಣಿ ಕಳ್ಳತನ, ಸ್ಥಗಿತಗೊಂಡ ಸಿಸಿ ಕ್ಯಾಮೆರಾಗಳು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಕಳೆದ ವಾರದಿಂದ ಬೈಕುಗಳ ಸರಣಿ ಕಳ್ಳತನ ನಡುವೆ ಅಂಗಡಿ, ಟೀ ಸ್ಟಾಲ್ಗಳ ಸರಣಿ ಕಳ್ಳತನ ಹೆಚ್ಚಾಗಿದೆ. ಹಾನಗಲ್ ಹೈವೇಯ ಅಂಡರ್ಪಾಸ್ ಪಕ್ಕದಲ್ಲಿರುವ ಗಿರೀಶ್ ರವರಿಗೆ ಸೇರಿದ ಟೀ ಸ್ಟಾಲ್ನಲ್ಲಿ ರಾತ್ರಿ ಕಳ್ಳರು ಕನ್ನ ಹಾಕಿದ್ದು, ಅಂಗಡಿಯಲ್ಲಿನ ಹಲವಾರು ದಿನಸಿಗಳ ಜೊತೆಗೆ ಸುಮಾರು 5,000 ರೂಪಾಯಿ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಸಂದರ್ಭದಲ್ಲಿ ಕಳ್ಳತನಗೊಂಡ ಅಂಗಡಿ ಮಾಲೀಕ ಮಾತನಾಡಿದ್ದು, ರಾತ್ರಿ ಸುಮಾರು 12ರಿಂದ 1 ಗಂಟೆಯ ಒಳಗೆ ಕಳ್ಳತನ ನಡೆದಿರಬಹುದು. ಬಡತನದಿಂದ ಟೀ ಸ್ಟಾಲ್ ಅನ್ನು ನಡೆಸಿಕೊಂಡು ಬರ್ತಾ ಇದ್ದು, ಸಾಲ ಸೋಲ ಮಾಡಿ ಹಾಕಿದ ಬಂಡವಾಳವೂ ರಾತ್ರಿ ಕಳ್ಳರ ಪಾಲಾಗಿದ್ದು ನಮಗೆ ಬಹಳ ದುಃಖ ತಂದಿದೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ನೋಡಿರಿ, ಇವತ್ತು ರಾತ್ರಿ ಟೈಮಲ್ಲಿ ನೋಡಿರಿ ಹೆಂಗೆ ಮಾಡಿದ್ದಾರೆ. ರಾತ್ರಿ ಟೈಮಲ್ಲಿ ನಾವು ಇಲ್ದಿರೋ ಟೈಮಲ್ಲಿ ರಾತ್ರಿ 12 ಗಂಟೆ ಸುಮಾರಿಗೆ ಇವೆಲ್ಲ ಕೊಯ್ದು ಒಳಗಡೆ ನುಗ್ಗಿ ನಮ್ಮ ಐಟಮ್ ಎಲ್ಲ ತಗೊಂಡೋಗಿದ್ದಾರೆ. ಒಂದು 5-6 ಸಾವಿರ ಚಿಲ್ಲರೆ ಇತ್ತು, ಅದನ್ನೆಲ್ಲ ತಗೊಂಡೋಗಿದ್ದಾರೆ. ಇದೊಂದೇ ಅಲ್ಲ, ಇದೊಂದು ಬಿಟ್ಟು ಮತ್ತು ಹಿಂದುಗಡೆ ಕೂಡ ಕೊಯ್ಯೋಕ್ಕೆ ಟ್ರೈ ಮಾಡಿದ್ದಾರೆ. ಅದು ಕೂಡ ಅರ್ಧ ಕೊಯ್ದು ಅರ್ಧಕ್ಕೆ ಬಿಟ್ಟಿದ್ದಾರೆ. ಅದನ್ನು ಕೂಡ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿರಿ ಸರ್. ನಮ್ಮದು 5-6 ಸಾವಿರ ದುಡ್ಡು ತಗೊಂಡು ಮತ್ತು ಐಟಮ್ ಇತ್ತು ಒಳಗಡೆ, ಐಟಮ್ ಕೂಡ ತಗೊಂಡು ಹೋಗಿದ್ದಾರೆ. ಈ ಥರ ಆಗೈತೆ ನೋಡಿರಿ ಸರ್ ಇದೆಲ್ಲ. ಇದೊಂದು ಸಲ ಅಲ್ಲ, ಫಸ್ಟ್ ಕೂಡ ಆಗಿತ್ತು.